ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ಡಾಕ್ಟರ್ ಹೃದಯ ಬಡಿತ ಸರಿಯಾಗೇ ಇತ್ತು. ಮಗುವಿನ ಹೃದಯ ಬಡಿತವೂ ಸರಿಯಾಗಿತ್ತು. ಭಯಪಡುವಂಥದ್ದು ಏನೂ ಇಲ್ಲ, ಸಣ್ಣ ಮೂರ್ಛೆ ಅಷ್ಟೇ, ಸರಿ ಹೋಗುತ್ತೆ, ನೀವು ಗಾಬರಿ ಆಗಬೇಡಿ ಸಾಮ್ರಾಟ್ ಅಂತ ಹೇಳಿಬಿಟ್ಟು ಸಿಸ್ಟರ್ ಅಂತ ಕರೆದು ಒಂದು ಇಂಜೆಕ್ಷನ್ ಬರ್ಕೊಟ್ಟು ಡ್ರಿಪ್ಸ್ ಹಾಕಿ ಅಂತೇಳಿ ಸಾಮ್ರಾಟ್ನನ್ನು ಕರ್ಕೊಂಡು ಹೋದರು. ಡಾಕ್ಟರ್ ರಾಶಿಕಾಗೆ ಏನೂ ಆಗಿಲ್ಲ ತಾನೆ ಅಂತ ಆತಂಕದಿಂದ ಅವನು ಕೇಳ್ದ. ಸರ್, ಇದ್ದಕ್ಕಿದ್ದಂತೆ ಯಾಕೆ ಹೀಗೆ ಮಾಡಿದರು ಅಂದಾಗ ಅವನು ವಿವರವಾಗಿ ಹೇಳ್ದ ಡಾಕ್ಟರ್ಗೆ ಸಾಮ್ರಾಟ್. ಈಗ ಅವ್ರ ಮನಸ್ಸಿಗೆ ತುಂಬ ದೊಡ್ಡ ಪೇಟು ಬಿದ್ದಿದೆ. ಒಳ್ಳೆಯ ಸಮಯಕ್ಕೆ ನೀವು ಹೋಗಿ ನೋಡಿದ್ದೀರಿ. ಒಂಟಿಯಾಗಿ ಅವರನ್ನು ಬಿಡೋದು ಒಳ್ಳೆಯದಲ್ಲ. ನಾನೊಬ್ಬ ಸೈಕ್ರಾಟಿಸ್ಟ್. ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ನೀವು ಅವರನ್ನು ಹೋಗಿ ಸಂಪರ್ಕಿಸಿ ಮಾತನಾಡಿ. ಅವರ ಬಳಿ ರಾಶಿಗಳನ್ನು ಕರ್ಕೊಂಡು ಹೋಗಿ 1-2-3 ಕೌನ್ಸಲಿಂಗ್ ಮಾಡಿಸಿ. ಅದನ್ನು ತಗೊಂಡ್ರೆ ಅವ್ರಿಗೆ ಈ ಆತ್ಮಹತ್ಯೆ ಯೋಚನೆ ಬರೋದು ನಿಲ್ಲುತ್ತೆ. ಮಹಿಳೆಯರು ತುಂಬ ಸೂಕ್ಷ್ಮ ಮನಸ್ಸಿನವರು. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ತಾಳಿಕೊಳ್ತಾರೆ. ಆದರೆ ಕೆಲವು ಬಾರಿ ತುಂಬ ಹೆಚ್ಚಾಗಿ ಪ್ರೀತಿಸೋರಿಂದ ಒಂದು ಸಮಸ್ಯೆ ಬಂದರೆ ಆ ರೀತಿಯ ಸಮಯದಲ್ಲೇ ಅವ್ರ ಮನಸ್ಸು ಇದರ ಮೇಲೆ ಒಂದು ಜೀವನವೇ ಇಲ್ಲ, ಸತ್ತು ಹೋಗೋಣ ಅನ್ನುವಂತೆ ಯೋಚಿಸಲು ಪ್ರಾರಂಭಿಸಿಬಿಡ್ತಾರೆ. ಆ ಮನಸ್ಥಿತಿಯನ್ನು ಬದಲಾಯಿಸಲು ಕೌನ್ಸಿಲಿಂಗ್ ತುಂಬಾ ಮುಖ್ಯ ಅನ್ನುತ್ತಾ ಅವರು ಮುಂದುವರೆದು ತುಂಬ ಡಿಪ್ರೆಷನ್ನಲ್ಲಿದ್ದಾರೆ. ಅವರ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಕೂಡ ಕಾಣ್ತಾ ಇವೆ. ಹಾಗಿರುವಾಗ ಹೊಡೆಯೋದಾಗಲಿ ಅಥವಾ ಒಂದು 4 ಜನ ಕರ್ಕೊಂಡು ಬಂದು ಬುದ್ಧಿ ಹೇಳೋದಾಗಲಿ ಅದೆಲ್ಲ ತುಂಬ ತಪ್ಪು. ಹೇಗೆ ನಮ್ಮ ದೇಹದಲ್ಲಿ ಒಂದು ಸಮಸ್ಯೆ ಅಂದರೆ ಡಾಕ್ಟರ್ ಬಳಿ ಹೋಗಿ ನೋಡ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಥಿತಿಯನ್ನು ಕೂಡ ಆಗಾಗ ಪರೀಕ್ಷಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಸಾಮ್ರಾಟ್. ಕೌನ್ಸಿಲಿಂಗ್ ಮಾಡಿದರೆ ಹುಡುಗಿಗೆ ಹುಚ್ಚು ಹಿಡ್ತದೆ ಅನ್ನೋದೆಲ್ಲ ತಪ್ಪು ತಿಳುವಳಿಕೆ. ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳುವಂತೆ ಮಾನಸಿಕ ಆರೋಗ್ಯವನ್ನು ಕೂಡ ನೋಡಿಕೊಳ್ಬೇಕು. ಕೌನ್ಸಿಲಿಂಗ್ ಇಸ್ ಬೆಸ್ಟ್ ಟ್ರೀಟ್ಮೆಂಟ್. ನೀವು ನಾಳೆ ಅವರನ್ನು ಕರ್ಕೊಂಡು ಹೋಗಿ. ಅಲ್ಲಿವರೆಗೂ ರಾಶಿಗಳನ್ನು ಒಂಟಿಯಾಗಿ ಬಿಡದೆ ಇರೋ ಹಾಗೆ ನೋಡ್ಕೊಳ್ಳಿ. ಈಗಾಗಲೇ ಪ್ರೆಗ್ನೆನ್ಸಿ ಸಮಯದಲ್ಲಿ ಮಹಿಳೆಯರಿಗೆ ಮಾನಸಿಕ ಒತ್ತಡ ಬರೋದು ಸಹಜ ಬರುತ್ತೆ. ಆದರೆ ಈಗ ಅವರಿಗೆ ಆಗಿರೋದು ಅತಿ ದೊಡ್ಡ ಆಘಾತ. ಅವರು ಪ್ರೀತಿಸ್ತಾ ಇದ್ದ ಅಮ್ಮನೂ ಇಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನಿಂದಲೇ ತನ್ನ ತಾಯಿ ಪ್ರಾಣ ಹೋಗಿರಬಹುದು ಅನ್ನೋ ಒಂದು ತಪ್ಪು ತಿಳುವಳಿಕೆ ಇದೆಲ್ಲ ಸೇರಿ ಅವರನ್ನು ಯೋಚಿಸಲು ಆಗದಂತೆ ಮಾಡಿಬಿಟ್ಟಿದೆ ಅಂತ ಹೇಳಿದರು ಡಾಕ್ಟರ್. ಓಕೆ ಡಾಕ್ಟರ್, ನೋಡ್ಕೋತೀನಿ ಅಂತ ಹೇಳಿ ಅವಳನ್ನು ಅಡ್ಮಿಟ್ ಮಾಡಿದ ಕೋಣೆಗೆ ಹೋದ ಸಾಮ್ರಾಟ್. ಅವಳು ಇನ್ನೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಳು. ಅವಳ ಕುತ್ತಿಗೆಯಲ್ಲಿ ಹಗ್ಗದ ಗುರುತು ಮೂಡಿತ್ತು. ಅದನ್ನು ನೋಡಿದವನಿಗಂತೂ ಪ್ರಾಣನೇ ಹೋದಂತೆ ಆಯಿತು. ಅವಳ ತಲೆಯನ್ನು ನೇವರಿಸಿ ಹಣೆಯ ಮೇಲೆ ಮುತ್ತಿಟ್ಟನು ಸಾಮ್ರಾಟ್. ಅವಳ ಒಂದು ಕೈಯನ್ನು ಹಿಡ್ಕೊಂಡು, ಯಾಕೆ ಹೀಗೆ ಮಾಡಿದೆ? ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ? ನಿನಗಾಗಿ ತಾನೇ ನಾನು ನನ್ನ ಕುಟುಂಬವನ್ನು ಬಿಟ್ಟು ಬಂದೆ. ಅದು ಕೂಡ ನಿನಗೆ ಅರ್ಥ ಆಗಲಿಲ್ವಾ? ನಾನು ಹೇಳೋದು ಯಾಕೆ ನೀನು ನಂಬ್ತಿಲ್ಲ? ಈ ಪ್ರಪಂಚವೇ ನೀನು ಕಣೆ ನನಗೆ. ನಿನ್ನನ್ನು ಯಾವಾಗ ನನ್ನ ಅಕ್ಕನ ಜೊತೆ ನೋಡಿದ್ನೋ ಆಗಿನಿಂದನೇ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ. ಅದೇ ಕಾಲಕ್ರಮೇಣ ಪ್ರೇಮವಾಗಿ ಬದಲಾಗಿ ಹೋಯಿತು. ಅದಕ್ಕೆ ಕಾರಣ 24 ಗಂಟೆಯೂ ಕೂಡ ನಾನು ನಿನ್ನ ಬಗ್ಗೆ ಮಾತ್ರ ಯೋಚಿಸ್ತಿದ್ದೆ. ಇದು ಬದಲಾಗುತ್ತದೆ ಖಂಡಿತ. ಅಲ್ಲಿವರೆಗೂ ನನಗೆ ಅಗ್ನಿ ಪ್ರವೇಶವೇ ಬೆಂಕಿಯಲ್ಲಿ ನಿಂತಿರುವಂತೆ ನಿಲ್ಲಬೇಕಾಗಿದೆ. ಐ ಲವ್ ಯು ರಾಶಿಕಾ ಅಂತ ಅವಳ ಹಣೆಗೆ ಮುತ್ತಿಟ್ಟವನು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು, ಪುಟ್ಟ, ನಿನ್ನ ಅಪ್ಪ ತಪ್ಪು ಮಾಡಿಲ್ಲ ಕಂದ. ನೀನಾದರೂ ನನ್ನನ್ನು ನಂಬು. ನಿನ್ನ ಅಮ್ಮ ಪಾಪ ತುಂಬ ಕಷ್ಟಪಟ್ಟವಳು. ಅದಕ್ಕೆ ಅವಳಿಂದ ತಕ್ಷಣ ನಂಬಲು ಸಾಧ್ಯ ಆಗ್ತಿಲ್ಲ. ನೀನೇ ಅಮ್ಮನನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಸ್ವಲ್ಪ ಹೊತ್ತು ಮಗುವಿನ ಬಳಿ ಮಾತನಾಡ್ಕೊಂಡಿದ್ದ. ಆಗ ಫೋನ್ ಬಂತು. ಫೋನ್ ನೋಡಿದವನು, ಹೇಳು ಸೂರ್ಯ ಅಂದ. ಅಣ್ಣ, ಎಲ್ಲಿದ್ದೀರಾ? ನಿಮ್ಮನ್ನು ನೋಡಲು ನಾನು ತೋಟಕ್ಕೆ ಬಂದೆ. ನೀವು ಅಲ್ಲಿಲ್ಲ ಅಂತ ಕೇಳ್ದ. ರಾಶಿಕಾಗೆ ಸ್ವಲ್ಪ ಹುಷಾರಿಲ್ವೋ, ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ ಅಂದನು ಸಾಮ್ರಾಟ್. ಯಾವ ಆಸ್ಪತ್ರೆ ಅಣ್ಣ ಅಂತ ಕೇಳಲು, ಸಾಮಾನ್ಯವಾಗಿ ಅವಳಿಗೆ ಚೆಕಪ್ ಮಾಡುವ ಆಸ್ಪತ್ರೆಗೆ ಅಂತ ಸಾಮ್ರಾಟ್ ಹೇಳ್ದ. ಓಕೆ ಅಣ್ಣ, ನಾನು ಕೂಡ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟನು ಸೂರ್ಯ. ಆಗಲೇ ಅಲ್ಲಿಗೆ ಮಾದೇಶ ಕೂಡ ಸಾಮ್ರಾಟ್ಗೆ ಫೋನ್ ಮಾಡಲು ಸಾಮ್ರಾಟ್ ಮಾಹಿತಿ ತಿಳಿಸ್ದ. ಮನೆಯಲ್ಲಿ ಯಾರಿಗೂ ಹೇಳ್ದೆ ತಕ್ಷಣ ಆಸ್ಪತ್ರೆಗೆ ಹೊರಟ ಮಾದೇಶ. ಇವೆಲ್ಲವನ್ನ ತಿಳ್ಕೊಂಡ ಆರ್ಕೆ ಸಾಮ್ರಾಟ್ನ ಈ ಪರಿಸ್ಥಿತಿಯನ್ನು ತನಗೆ ಅನುಕೂಲಕರವಾಗಿ ಬಳಸ್ಕೊಂಡು ಭಾರತಿಯನ್ನು ಕಿಡ್ನ್ಯಾಪ್ ಮಾಡಲು ತನ್ನ ಆಳುಗಳನ್ನು ಕಳುಹಿಸಿದ. ಸೋತ್ಮುಖದೊಂದಿಗೆ ಕುಳಿತಿದ್ದ ಸಾಮ್ರಾಟ್ ಆಗ ಅಲ್ಲಿಗೆ ಬಂದ. ಸೂರ್ಯ
ಅಣ್ಣ ಏನಾಯಿತು? ರಾಶಿಕಾಗೆ ಇದ್ದಕ್ಕಿದ್ದಂತೆ ಹುಷಾರಿಲ್ವಾ ಅಂತ ಕೇಳ್ದ. ಸಾಮ್ರಾಟ್ ಸೂರ್ಯ ಎಂದು ಮೊದಲ ಬಾರಿಗೆ ವೇದನೆಯಿಂದ ಅವನ ಹೆಗಲ ಮೇಲೆ ವಾಲಿದ. ಅವನ ಮನಸ್ಸು ಎಷ್ಟು ನೋವಿನಲ್ಲಿದೆ ಅನ್ನೋದು ಈಗ ಸೂರ್ಯನಿಗೆ ಅರ್ಥ ಆಗಿತ್ತು. ಅಣ್ಣ ಏನಾಯಿತು? ನನಗೆ ಭಯವಾಗ್ತಿದೆ ಕಣೋ, ಪ್ಲೀಸ್ ಹೇಳು ಅಂತ ಸೂರ್ಯ ಕೇಳಲು ನಡೆದ ವಿಷಯವನ್ನೆಲ್ಲ ಹೇಳಿ ಮುಗಿಸಿದನು ಸಾಮ್ರಾಟ್. ಅಯ್ಯೋ ಅಣ್ಣ, ಏನಿದು? ನಮ್ಮ ರಾಶಿಕಾ ಹೀಗೆ ಮಾಡಿಲ್ಲ. ಇದ್ರ ಮೇಲೆ ಅವಳನ್ನು ಒಂಟಿಯಾಗಿ ಬಿಡೋದು ಸರಿಯಲ್ಲ. ನೀವು ಯಾಕೆ ತೋಟದ ಮನೆಗೆ ಹೋಗಬೇಕು? ನೀವು ನಮ್ಮ ಮನೆಗೆ ಬಂದುಬಿಡಿ ಅಣ್ಣ. ನಿಮಗಿಲ್ದ ಹಕ್ಕ ಆ ಮನೆಯಲ್ಲಿ ಅಂತ ಸೂರ್ಯ ಹೇಳ್ದ. ಇಲ್ಲ, ಆ ಮನೆಯಲ್ಲಿದ್ದರೆ ಸಂತೋಷವಾಗಿರಬೇಕು, ಸಂಕಟದಿಂದ ಇರಬಾರ್ದು. ರಾಶಿಗಳನ್ನು ಅವರೆಲ್ಲ ಹಳೆಯ ರೀತಿಯಲ್ಲೇ ನೋಡ್ಕೊಳ್ತಾರೆ ಅನ್ನಿಸ್ತಿದೆ. ಈ ಸಮಸ್ಯೆಗಳೆಲ್ಲ ಬಗೆಹರಿದ ಮೇಲೆ ಅಲ್ಲಿಗೆ ಬಂದರೆ ನೆಮ್ಮದಿಯಾಗಿರಬಹುದು. ಇಲ್ಲದೇ ಇದ್ದರೆ ಅಲ್ಲಿರುವ ಪ್ರತಿಯೊಬ್ಬರನ್ನ ನೋಡಿದಾಗಲೆಲ್ಲ ರಾಶಿಕಾ ಮನಸ್ಸಿಗೆ ಘಾಸಿಯಾಗುತ್ತೆ. ಒಂಟಿಯಾಗಿದ್ರೂ ಪರವಾಗಿಲ್ಲ ಸೂರ್ಯ, ನಾನು ನೋಡ್ಕೋತೀನಿ. ಅವಳನ್ನು ಸಂತೋಷವಾಗಿಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ದೆ ಹೀಗೆ ಮಾಡಿಬಿಟ್ಲು ಕಣೋ. ಅದಕ್ಕೆ ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಹತ್ರ ಬಳಿ ತೋರಿಸಿ ಅಂತ ಹೇಳಿದ್ದಾರೆ. ನಾಳೆ ಕರ್ಕೊಂಡು ಹೋಗಬೇಕು ಸೈಕ್ಯಾಟ್ರಿಸ್ಟ್ ಹತ್ರ. ಈಗ ಅವಳಿಗೆ ಬೇಕಾಗಿರೋದು ಸಾಂತ್ವನ. ಏನು ಮಾಡೋದೆಂದು ನನಗೆ ತಿಳಿತಿಲ್ವೋ ಅಂತ ಹೇಳುವಾಗಲೇ ಅಲ್ಲಿಗೆ ಮಹಾದೇಶ ಕೂಡ ಬಂದು ಸೇರಿದ. ಸಾಮ್ರಾಟ್ ಅಂತ ಆತಂಕದಿಂದ ಒಳಗೆ ಬರಲು ಈಗ ಸೂರ್ಯ ಪಕ್ಕಕ್ಕೆ ಸರಿದು ನಿಂತನು. ಏನು ನೀನು ಆಸ್ಪತ್ರೆಯಲ್ಲಿ ರಾಶಿಕಾ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳಿದಾಗ ನನಗೆ ಏನೂ ಅರ್ಥ ಆಗಲಿಲ್ಲ ಅಂತ ಆತಂಕದಿಂದ ಕೇಳಲು ಅವನಿಗೂ ನಡೆದಿದ್ದನ್ನು ಹೇಳ್ದ ಸಾಮ್ರಾಟ್. ಏನು ಇಷ್ಟು ವೀಕ್ ಆಗಿದ್ದಾಳೆ? ಒಳ್ಳೆ ಸಮಯಕ್ಕೆ ನೀನು ಹೋಗಿ ನೋಡದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ, ನನಗಂತೂ ಊಹಿಸ್ಕೊಳ್ಳಲು ಆಗ್ತಿಲ್ಲ. ಇಲ್ಲಿ ನೋಡು ಸಾಮ್ರಾಟ್, ಇನ್ನು ಮುಂದೆ ರಾಶಿಕಾನ ಇಟ್ಕೊಂಡು ನೀನು ತೋಟದ ಮನೆಯಲ್ಲಿ ಒಂಟಿಯಾಗಿ ಇರೋದು ಬೇಡ. ನಾವೆಲ್ಲ ಒಟ್ಟಿಗೆ ಇರೋಣ. ನಿನಗೆ ದೊಡ್ಡ ಮನೆಗೆ ಹೋದರೆ ತಾನೇ ಕಷ್ಟ. ನಮ್ಮ ಮನೆಗೆ ಬಾ, ಅಕ್ಕ ರಾಶಿಗಳನ್ನು ನೋಡ್ಕೋತಾಳೆ. ಕಣ್ಮಣಿ ಇದ್ದಾಳೆ, ರಾಶಿಕಾಗೆ ಸ್ವಲ್ಪ ಸಾಂತ್ವನ ಕೂಡ ಸಿಗುತ್ತೆ ಅಂತ ಮಾದೇಶ ಹೇಳ್ದ. ನೀ ಹೇಳೋದೇನೋ ಸರಿ ಮಾದೇಶ, ಆದರೆ ಗರ್ಭಿಣಿಯಾಗಿರುವ ಇಬ್ಬರು ಹೆಣ್ಮಕ್ಳು ಒಂದೇ ಮನೇಲಿರೋದು ಸರಿಯಾಗೋದಿಲ್ಲ ಅಂದನು ಸಾಮ್ರಾಟ್. ಹಾಗಾದರೆ ಇಲ್ಲಿ ನೋಡು ಸಾಮ್ರಾಟ್, ರಾಶಿಗಳನ್ನು ಒಂಟಿಯಾಗಿ ಬಿಡಬಾರ್ದು. ಖಂಡಿತ ಜೊತೆಗಿದ್ದು ನೋಡ್ಕೊಳ್ಬೇಕು. ನೀನು 24 ಗಂಟೆನೂ ರಾಶಿಕಾ ಜೊತೆ ಇರಲು ಸಾಧ್ಯ ಇಲ್ಲ. ಸರಿ, ಒಂದು ಕೆಲಸ ಮಾಡೋಣ. ತೋಟದ ಮನೆಗೆ ಅಶ್ವಿನಿ ಅಕ್ಕ ಬಂದು ರಾಶಿಗಳನ್ನು ನೋಡ್ಕೊಳ್ಳಿ ಅಂದ. ಆಮೇಲೆ ಕಣ್ಮಣಿಯನ್ನು ಯಾರು ನೋಡ್ಕೊಳ್ತಾರೆ ಅಂತ ಸಾಮ್ರಾಟ್ ಕೇಳಲು, ಕಣ್ಮಣಿಯ ಬಗ್ಗೆ ಚಿಂತೆ ಇಲ್ಲ ಕಣೋ, ನಾನು ನೋಡ್ಕೊಳ್ತೀನಿ. ನಾನು ಹೊರಗೆ ಹೋದರೂ ಅವಳು ಸುರಕ್ಷಿತವಾಗಿ ಇರ್ತಾಳೆ, ಯಾವುದೇ ತೊಂದರೆ ಇಲ್ಲ. ಆದರೆ ರಾಶಿಕಾಗೆ ಹಾಗಲ್ಲ ಅಲ್ವಾ? ಈಗ ಅವಳಿಗೆ ಸಾಂತ್ವನದ ಅಗತ್ಯ ಇದೆ ಅಂದ. ಸರಿ ಅಂದನು ಸಾಮ್ರಾಟ್. ಆಗ ಸೂರ್ಯ, ಅಣ್ಣ, ನಾನು ನಿಮಗೂ ರಾಶಿಕಾಗೂ ಬಟ್ಟೆ ಮತ್ತು ವಸ್ತುಗಳನ್ನೆಲ್ಲ ತಂದು ತೋಟದ ಮನೆಯಲ್ಲಿ ಇಟ್ಟಿದ್ದೀನಿ. ನಾನು ಒಂದು ಮುಖ್ಯವಾದ ಕೇಸ್ ವಿಷಯವಾಗಿ ತಕ್ಷಣ ಹೊರಡಬೇಕು. ಹಾಗಾಗಿ ಈಗ ನಾನು ಹೊರಡ್ತೀನಿ ಅಣ್ಣ. ರಾಶಿಕಾಳನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಶ್ವಿನಿ ಅಕ್ಕ ಬಂದರೆ ರಾಶಿಕಾಗೆ ಖಂಡಿತ ಸಾಂತ್ವನ ಸಿಗುತ್ತೆ ಅಂತ ಮೊದಲ ಬಾರಿಗೆ ಮಾದೇಶ್ ಹೇಳಿದ್ದಕ್ಕೆ ಸಮ್ಮತಿ ಸೂಚಿಸಿದ ಸೂರ್ಯ. ಆಮೇಲೆ ಸ್ವಲ್ಪ ಹೊತ್ತು ಮಾತನಾಡ್ಕೊಂಡಿದ್ರು. ಆದರೆ ಮಾದೇಶ ಮತ್ತು ಸೂರ್ಯ ಇಬ್ಬರೂ ಮಾತನಾಡ್ಕೊಳ್ಳೇ ಇಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಸೂರ್ಯ ಸಾಮ್ರಾಟ್ನ ಬಳಿ ಹೇಳಿಬಿಟ್ಟು ಹೊರಟ್ಬಿಟ್ಟ. ನಂತರ ಮಾದೇಶ ಅವನ ಜೊತೆನೇ ಇದ್ದ. ಈಗಷ್ಟೇ ರಾಶಿಕಾಗೆ ಪ್ರಜ್ಞೆ ಬಂತು. ಕಣ್ಬಿಟ್ಟು ನೋಡಿದಾಗ ಸಾಮ್ರಾಟ್ ಮಾದೇಶ ಇಬ್ಬರೂ ಇದ್ದರು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಆತಂಕದಿಂದ ಸಾಮ್ರಾಟ್ ಅವಳ ಕಣ್ಣೀರನ್ನು ಒರೆಸ್ದ. ಒಂದು ಕೈಗೆ ಡ್ರಿಪ್ಸ್ ಹಾಕಿತ್ತು, ಮತ್ತು ಅವನ ಕೈಯನ್ನು ಮತ್ತೊಂದು ಕೈಯಿಂದ ತಳ್ಳಿದ್ಲು ರಾಶಿಕಾ. ಸಾಮ್ರಾಟ್ ಮನಸ್ಸು ಸಂಪೂರ್ಣವಾಗಿ ಒಡೆದು ಹೋಯಿತು. ಆಗ ಮಾದೇಶ, ರಾಶಿಕಾ, ಯಾಕೆ ನೀ ಹೀಗೆ ಮಾಡಿದೆ? ನೀನು ಎಷ್ಟೊಂದು ಧೈರ್ಯಶಾಲಿ ಹುಡುಗಿ ಅಂತ ಅಂದ್ಕೊಂಡಿದ್ವು, ಹೀಗೆ ಮಾಡಿಬಿಟ್ಟಿಯಲ್ಲ. ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆಯಲ್ವಾ? ಅದ್ರ ಬಗ್ಗೆ ಸ್ವಲ್ಪನಾದರೂ ಯೋಚಿಸಿದೆಯಾ ರಾಶಿಕಾ ಅಂತ ಮಾದೇಶ ಕೇಳ್ದ. ನನ್ನಿಂದ ಸಾಧ್ಯವಾಗಲಿಲ್ಲ ಮಾವ. ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಕಷ್ಟಪಟ್ಟು ಬೆಳೆಸಿದ ನನ್ನ ಅಮ್ಮನನ್ನು ಕಳ್ಕೊಂಡು ನಾನು ಎಷ್ಟು ಚಿತ್ರಹಿಂಸೆ ಅನುಭವಿಸ್ದೆ ಗೊತ್ತಾ? ನನ್ನ ಅಮ್ಮ ಇದ್ದಿದ್ರೆ ನನ್ನ ಜೀವನ ಹೇಗಿರ್ತಿತ್ತೋ ಅಂತ ಹಲವು ದಿನ ನೆಂದು ಹಂಬಲಿಸಿದ್ದೀನಿ ಮಾವ. ಇದ್ದಕ್ಕಿದ್ದಂತೆ ನನಗೊಂದು ಜೀವನ ಸಿಕ್ತು. ಆರಂಭದಲ್ಲಿ ಭಯ ಪಡ್ಕೊಂಡ್ರು, ಆಮೇಲೆ ಅವರನ್ನು ಅರ್ಥ ಮಾಡಿಕೊಂಡು ನನ್ನ ಸೋದರ ಮಾವ ನನ್ನ ಅಮ್ಮನಂತೆ ನೋಡ್ಕೋತಾರೆ ಅಂತ ಸಂತೋಷಪಟ್ಟೆ. ಆದರೆ ನನ್ನ ಅಮ್ಮನನ್ನು ಕೊಂದ ಕೊಲೆಗಾರ ಅಂತ ತಿಳಿದಾಗ ನನ್ನಿಂದ ಒಪ್ಕೊಳ್ಳಲು ಸಾಧ್ಯವಾಗಲಿಲ್ಲ ಮಾವ.
ನಾನಲ್ಲ, ನನ್ನ ಜಾಗದಲ್ಲಿ ಯಾರಿದ್ರು ಕೂಡ ಅದನ್ನೇ ಮಾಡ್ತಾಯಿದ್ರು. ಇಂಥವ್ನ ಜೊತೆ, ಅದು ನನ್ನ ಅಮ್ಮನ ಕೊಂದ ಕೊಲೆಗಾರನ ಜೊತೆ ಇನ್ನು ಮುಂದೆ ನನ್ನಿಂದ ಹೇಗೆ ಬದುಕಲು ಸಾಧ್ಯ ಮಾವ ಅಂತ ಮಾತು ಬರದೆ ಮುಂದಕ್ಕೆ ಕಷ್ಟಪಟ್ಟು ಅತ್ಲು. ಅವಳ ಕಣ್ಣೀರನ್ನು ಒರೆಸಿದ ಮಾದೇಶ, ಸರಿ, ಈಗ ಈ ಮನಸ್ಥಿತಿಯಲ್ಲಿ ನೀನು ಯಾವುದರ ಬಗ್ಗೆನೂ ಯೋಚಿಸ್ಬೇಡ, ಅರ್ಥ ಆಯ್ತಾ? ನೀನು ಗರ್ಭಿಣಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆ. ನಿನ್ನ ಅಮ್ಮನೇ ನಿನಗೆ ಮಗುವಾಗಿ ಹುಟ್ಟಬಹುದು ಅಲ್ವಾ? ಅದನ್ನು ಮತ್ತೆ ಹುಟ್ಟಲು ಬಿಡದೆ ಕೊಲ್ಲಬೇಡ ರಾಶಿಕಾ. ನಿನಗೆ ಸಾಮ್ರಾಟ್ ಜೊತೆ ಮಾತನಾಡಲು ಇಷ್ಟ ಇಲ್ಲದೆ ಇದ್ದರೆ ಮಾತನಾಡಬೇಡ. ಅವನು ನಿನ್ನನ್ನು ಕಷ್ಟಪಡಿಸೋದೇ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಸಾಮ್ರಾಟ್ ಆ ತಪ್ಪು ಮಾಡಿರುವ ಸಾಧ್ಯತೆಯೇ ಇಲ್ಲ. ಈಗ ನೀನಿರುವ ಮನಸ್ಥಿತಿಗೆ ನಿನಗೆ ನಾವು ಏನೇ ಹೇಳಿದ್ರು ಖಂಡಿತ ಅರ್ಥ ಆಗೋಲ್ಲ. ಈಗ ಮಗುವಿನ ಬಗ್ಗೆ ಮಾತ್ರ ಯೋಚಿಸು, ಅರ್ಥ ಆಯ್ತಾ? ಹೀಗೆ ಮೂರ್ಖತನದ ನಿರ್ಧಾರವನ್ನು ತಗೋಬೇಡ ರಾಶಿಕಾ. ಮದುವೆಯಾದ ಹೆಣ್ಮಕ್ಳೆಲ್ಲ ಸಮಸ್ಯೆ ಬಂದ ತಕ್ಷಣ ಸಾಯಬೇಕು ಅಂದರೆ ಈ ಪ್ರಪಂಚದಲ್ಲಿ ಅರ್ಧ ಹೆಣ್ಮಕ್ಳು ಬದುಕಿರಲು ಸಾಧ್ಯ ಇಲ್ಲ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಿ ಸಾಧಿಸಬೇಕು. ಇಲ್ಲಿ ಬಗೆಹರಿಸಲಾಗದ ಸಮಸ್ಯೆ ಅನ್ನೋದು ಯಾವುದೂ ಇಲ್ಲ. ನಿಂಗೆ ಅರ್ಥವಾಯ್ತಾ? ಎಂದಿಗೂ ಒಂದು ಹೆಣ್ಣು ಧೈರ್ಯವಾಗಿ ಬದುಕಿ ಇನ್ನೊಂದು ಹೆಣ್ಣಿಗೆ ಮಾದರಿ ಆಗಬೇಕೇ ಹೊರತು ಈ ರೀತಿ ಎಲ್ಲ ಮಾಡ್ಕೋಬಾರ್ದು. ಅರ್ಥ ಮಾಡ್ಕೊ. ಇದ್ರ ಮೇಲೆ ಇಂತಹ ಮೂರ್ಖತನದ ನಿರ್ಧಾರ ನೀನು ತಗೋಬೇಡ ಅಂತ ಹೇಳ್ದ ಮತ್ತೆ ಮಾದೇಶ. ನಾನು ಸಾಯಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮಾವ. ಆದರೆ ಏನು ಮಾಡಲಿ, ಆ ನಿಮಿಷ ನನ್ನಿಂದ ತಡ್ಕೊಳ್ಳಲು ಆಗಲಿಲ್ಲ. ತುಂಬ ಕಷ್ಟ ಆಯಿತು. ಆ ಸಮಯದಲ್ಲಿ ಮುಂದೆ ಏನು ನಡೆಯಲಿದೆ ಅಂತ ಯೋಚಿಸಲು ಕೂಡ ಸಾಧ್ಯ ಆಗಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ನನ್ನ ಅಮ್ಮ, ನಾನು ಪ್ರಾಣವಾಗಿ ಪ್ರೀತಿಸಿದ ನನ್ನ ಗಂಡ. ಆದರೆ ನನ್ನ ಅಮ್ಮನನ್ನು ಕೊಂದದ್ದು ನನ್ನ ಗಂಡನೇ ಅಂತ ತಿಳಿದ ಮೇಲೆ ನನ್ನಿಂದ ಮುಂದೆ ಏನು ಮಾಡಲು ಸಾಧ್ಯ ಆಗಲಿಲ್ಲ ಮಾವ. ಈ ಪ್ರಪಂಚದಲ್ಲಿ ಒಬ್ಬ ಹೆಣ್ಣಿಗೆ ಎಷ್ಟೇ ಕಷ್ಟ ಬಂದರೂ ನಿಭಾಯಿಸ್ಬಿಡ್ತಾಳೆ. ಗಂಡನ ಬೆಂಬಲ ಹೊಂದಿದ್ರೆ ಸಾಕು ಅವಳಿಗೆ. ಆದರೆ ಗಂಡನೇ ಸಮಸ್ಯೆ ಆದಾಗ ಆ ಜಾಗದಲ್ಲಿ ಅವಳಿಗೆ ಜೀವನದ ಮೇಲಿನ ನಂಬಿಕೆ ಹೊರಟು ಹೋಗುತ್ತೆ ಅಲ್ವ ಮಾವ? ಕಷ್ಟಪಟ್ಟರು, ಅರೆ ಹೊಟ್ಟೆ ಗಂಜಿ ಕುಡಿದ್ರು ಗಂಡನ ಪ್ರೀತಿ ಸಿಕ್ಕರೆ ಸಾಕು. ಯಾರು ಕಷ್ಟಪಡಿಸಿದ್ರು, ಇಡೀ ಪ್ರಪಂಚವೇ ಬೆಂಬಲವಾಗಿ ನಿಂತರೂ ತಾಳಿ ಕಟ್ಟಿದ ಗಂಡನೇ ಸರಿ ಇಲ್ಲದೆ ಇದ್ದರೆ ಆ ಹೆಣ್ಣು ಏನು ಮಾಡಲು ಸಾಧ್ಯ? ನನ್ನಿಂದ ಸಾಧ್ಯ ಇಲ್ಲ ಮಾವ. ನನ್ನ ಅಮ್ಮನನ್ನು ನಾನು ತುಂಬ ಕಷ್ಟಪಟ್ಟು ನೋಡಿದ್ದೀನಿ. ಅಮ್ಮ ಅಪ್ಪ ತುಂಬ ಹೊಡಿತಿದ್ರು ನನ್ನ ಅಮ್ಮನಿಗೆ. ಒಂದಿನ ಅಮ್ಮನ ಮೈಯೆಲ್ಲ ರಕ್ತ ಕಟ್ಟಿತ್ತು. ಆ ಚಾಟಿಯಿಂದ ಹೊಡೆದಿದ್ದನ್ನು ನೋಡಿದಾಗ ಅಮ್ಮನ ಬೆನ್ನಿನ ಮೇಲೆ ಕೈ ಕಾಲುಗಳು ಮೇಲೆಲ್ಲ ಗೆರೆಯಾಗಿ ಎದ್ದು ಕಾಣ್ತಿತ್ತು. ನಾನು ಅತ್ತಾಗ ನನ್ನ ಅಮ್ಮ ನಕ್ಕು, ಚಿನ್ನ ಹಾಗೇನಿಲ್ಲ ಕಂದ, ಸುಮ್ಮನೆ ಆಟಕ್ಕೆ, ನೀನು ಭಯ ಪಡಬೇಡ ಅಂತ ನನಗಾಗಿ ಆ ನೋವನ್ನು ಮರೆಮಾಚಿ ನಕ್ಲು ನನ್ನಮ್ಮ. ಸಾಯಬೇಕು ಅಂದ್ಕೊಂಡಿದ್ರೆ ನನ್ನ ಅಪ್ಪನ ಚಿತ್ರಹಿಂಸೆಗೆ ಆಗಲೇ ಸಾಯಬಹುದಿತ್ತು ಅಲ್ವಾ? ನನಗಾಗಿ ಬದುಕಬೇಕು ಅಂತ ಆಸೆ ಪಟ್ಲು. ಅಷ್ಟೆಲ್ಲ ಕಷ್ಟಗಳನ್ನು ಸಹಿಸ್ಕೊಂಡಿದ್ದ ನನ್ನಮ್ಮ ಅಂಥವಳನ್ನು ಕೊಲೆ ಮಾಡಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಎದೆ ಹೊಡೆದೋಗುತ್ತೆ ಮಾವ. ನನ್ನಿಂದ ತಡ್ಕೊಳ್ಳಲು ಆಗ್ತಿಲ್ಲ ಮಾವ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವ್ನು ನನ್ನ ಜೊತೆಗಿದ್ರೆ ನಾನು ಬದುಕೋದೇ ಇಲ್ಲ. ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ. ಹೇಗೋ ಈ ಮಗುವಿಗಾಗಿ ನನ್ನ ಅಮ್ಮನನ್ನು ಅಪ್ಪನನ್ನು ಸಹಿಸ್ಕೊಂಡಿದ್ದ ಹಾಗೆ ನಾನು ಕೂಡ ಈ ಮನುಷ್ಯನ ಜೊತೆ ಇರ್ತೀನಿ ಅಂತ ರಾಶಿಕಾ ಅಳ್ತಲೇ ಹೇಳಿದ್ಲು. ಆಗ ಸಾಮ್ರಾಟ್, ಈಗ ನಾನು ಏನೇ ಮಾತನಾಡಿದರೂ ನಿಂಗೆ ಅರ್ಥ ಆಗೋದಿಲ್ಲ ರಾಶಿಕಾ. ನಿನ್ನ ಕೋಪ ನ್ಯಾಯವಾಗುತ್ತೆ. ಆದರೆ ಒಂದು ವಿಷಯ, ನೀನು ನನಗೆ ಏನು ಶಿಕ್ಷೆ ಬೇಕಾದರೂ ಕೊಡು, ನಾನು ಸಂತೋಷವಾಗಿ ಒಪ್ಕೋತೀನಿ. ಆದರೆ ಇನ್ನೊಮ್ಮೆ ಇಂಥದ್ದೊಂದು ನಿರ್ಧಾರ ತಗೋಬೇಡ ಅಂತ ಹೇಳಿ ಆ ಕೋಣೆಯಿಂದ ಹೊರಗೆ ಹೋದ. ಮಹದೇಶನಿಗೆ ಸಾಮ್ರಾಟ್ನನ್ನು ನೋಡಿದರೂ ಪಾಪ ಅನ್ನಿಸ್ತು. ಅದೇ ಸಮಯದಲ್ಲಿ ರಾಶಿಕಳನ್ನ ನೋಡಿದರೂ ಪಾಪ ಅಂತಾನೆ ಅನ್ನಿಸ್ತು. ಸರಿ, ಇಲ್ಲಿ ನೋಡು, ನಿನಗೆ ಈಗ ಏನು ಹೇಳಿದರೂ ಕಷ್ಟವಾಗಿ ಇರುತ್ತೆ. ನಿನ್ನ ನಷ್ಟ ಅತಿ ದೊಡ್ಡದು. ಅದನ್ನು ಯಾರಿಂದಲೂ ತುಂಬಿಕೊಡಲು ಸಾಧ್ಯ ಇಲ್ಲ. ಆದರೆ ಅದನ್ನು ಸಾಮ್ರಾಟ್ ಮಾಡಿಲ್ಲ. ಆದರೂ ಅವನ ಹೆಸರು ಹೇಳಿಕೊಂಡು ನಡೆದಿದೆ. ಸರಿ, ಈಗ ಅದನ್ನು ಬಿಡು. ಇದ್ರ ಬಗ್ಗೆ ಏನು ಯೋಚಿಸೋದು ಬೇಡ. ನಾವು ಡಾಕ್ಟರ್ನನ್ನು ನೋಡಿ ಬರ್ತೀವಿ ಅಂತ ಹೇಳಿ ಹೊರಗೆ ಹೋದ ಮಾದೇಶ. ಅಲ್ಲಿಂದ ಒಬ್ಬ ನರ್ಸ್ನನ್ನು ಕರ್ಕೊಂಡು ಬಂದು, ಸಿಸ್ಟರ್, ನಾವು ಬರೋವರೆಗೂ ರಾಶಿಕಾ ಜೊತೆ ಇರಿ ಅಂತ ಹೇಳಿ ಕಳಿಸ್ಬಿಟ್ಟು, ಸಾಮ್ರಾಟ್ ಸ್ವಲ್ಪ ಮಾತನಾಡಬೇಕು ಅಂತ ಅವನ ಹೆಗಲ ಮೇಲೆ ಕೈ ಹಾಕಿ ಮಾದೇಶ ಕರ್ಕೊಂಡು ಹೋದ. ಹೇಳು ಅಂತ ಸಾಮ್ರಾಟ್ ಕೇಳಲು, ಈಗಿನವರೆಗೂ ಪರಿಸ್ಥಿತಿಯಲ್ಲಿ ನಿನ್ನ ತೋಟದ ಮನೆಗೆ ಕರ್ಕೊಂಡು ಹೋದರೂ ಖಂಡಿತ ಸಮಸ್ಯೆನೇ. 1-2 ದಿನ ನಮ್ಮ ಮನೆಯಲ್ಲಿರಲಿ. ಅಕ್ಕ ಕಣ್ಮಣಿ ಎಲ್ಲ ಅವಳ ಬಳಿ ಸ್ವಲ್ಪ ಮಾತನಾಡಿದರೆ ರಿಲ್ಯಾಕ್ಸ್ ಆಗಿರ್ತಾಳೆ.
ಈಗಿರುವ ಸಿಚುವೇಷನ್ನಲ್ಲಿ ನೀನು ಒಂಟಿಯಾಗಿ ಕರ್ಕೊಂಡು ಹೋಗಿ ನಿನ್ನಿಂದ ನಿಭಾಯಿಸಲು ಸಾಧ್ಯ ಇಲ್ಲ. ಒಂದೆರಡು ದಿನ ಸ್ವಲ್ಪ ನಾರ್ಮಲ್ ಆಗ್ತಾಳೆ, ಆಮೇಲೆ ಸಮಸ್ಯೆ ಇರೋದಿಲ್ಲ. ಅಕ್ಕನನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ, ನೋಡ್ಕೋತಾಳೆ ಅಂದ. ಓಕೆ ಕಣೋ, ನೀನು ಹೇಳೋದು ಸರಿ ಅಂದವನು. ಸರಿ ಬಾ, ಡಾಕ್ಟರ್ನನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಸಾಮ್ರಾಟ್ ಕರ್ಕೊಂಡು ಹೋದ. ಇಬ್ಬರು ಕೂಡ ಡಾಕ್ಟರ್ನನ್ನು ಭೇಟಿಯಾದರು. ಆಮೇಲೆ ಅವಳ ಡಿಸ್ಚಾರ್ಜ್ ಮಾಡಿಕೊಳ್ಳಲು ಹೇಳಲು ಈಗ ಮಹದೇಶ್ ಸಾಮ್ರಾಟ್ ಇಬ್ಬರು ರಾಶಿಗಳನ್ನು ಡಿಸ್ಚಾರ್ಜ್ ಮಾಡಿಸಿ ಮಹದೇಶ್ನ ಮನೆಗೆ ಕರ್ಕೊಂಡು ಹೋದರು. ಏ ಭಾರತಿ, ಈಗ ಯಾಕೆ ಇಷ್ಟು ಅವಸರವಾಗಿ ಹೊರಟಿದೀಯಾ ಅಂತ ಕೋಪದಿಂದ ಸಾಧನ ಕೇಳಿದ್ಲು. ಅಮ್ಮ, ನಾನು ಆಗಲೇ ಹೇಳಿದ್ನಲ್ವಾ, ನನ್ನ ಫ್ರೆಂಡ್ನ ಮ್ಯಾರೇಜ್ ರಿಸೆಪ್ಷನ್ ಸಂಜೆ ಇದೆ, ಈಗ ಹೊರಟ್ರೇನೆ ಸರಿಯಾಗುತ್ತೆ ಅಂದ್ಲು. ಏಯ್, ಮನೆಯಲ್ಲಿ ಈಗಾಗಲೇ ದೊಡ್ಡ ಸಮಸ್ಯೆಗಳಿದೆ, ಈ ಸಮಯದಲ್ಲಿ ನೀನು ಹೋಗಲೇಬೇಕಾ ಅಂದಾಗ, ಹೌದಮ್ಮ ಪ್ಲೀಸ್, ಅವ್ರ ಮನೆಯವರು ಬಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಿನಗೆ ಗೊತ್ತಲ್ವಾ, ನಮ್ಮ ಮನೆಯ ಸಮಸ್ಯೆಯನ್ನು ಕಾರಣವಾಗಿಟ್ಕೊಂಡು ಹೋಗದೇ ಇದ್ದರೆ ಚೆನ್ನಾಗಿರುತ್ತಾ ಹೇಳು. ಅವಳು ನನ್ನ ಕ್ಲೋಸ್ ಫ್ರೆಂಡ್, ಎಲ್ಲಿಗೆ ಹೋಗ್ತಿದ್ದೆ, ಅವಳ ಊರಿಗೆ ತಾನೇ, ರಿಸೆಪ್ಷನ್ ಮುಗಿದ ತಕ್ಷಣ ನಾನು ಬಸ್ ಹತ್ತೀನಿ, ಪ್ಲೀಸ್ ಅಮ್ಮ ಅಂದ್ಲು. ಸರಿ, ಡ್ರೈವರ್ನ ಕಳಿಸ್ತೀನಿ, ಕಾರ್ನಲ್ಲಿ ಹೋಗು ಅಂದರು. ಇಲ್ಲ ಅಮ್ಮ, ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ, ಅವ್ರ ಜೊತೆ ಹೋಗ್ತೀನಿ ಅಂದ್ಲು. ಅಪ್ಪ ಚಿಕ್ಕಪ್ಪ ಮಿಲ್ಗೆ ಹೋಗಿದ್ದಾರೆ, ಅಪ್ಪನಿಗೆ ಫೋನ್ ಮಾಡಿ ಹೇಳಿಬಿಟ್ಟು ಹೋಗು ಅಂದ್ಲು ತಾಯಿ. ಅಯ್ಯೋ ಅಮ್ಮ, ನೀನು ಯಾಕೆ ಇಷ್ಟು ಟೆನ್ಷನ್ ಆಗ್ತೀಯಾ? ಅಮ್ಮ, ನಾನು ಸೇಫಾಗಿ ಹೋಗಿ ಬರ್ತೀನಿ ಅಂತ ಹೇಳಿ, ಈಗ ಸೀರೆ ಚೆನ್ನಾಗಿದೆಯಾ ಹೇಳು ಅಂತ ಕೇಳಿದ್ಲು. ಅದೆಲ್ಲ ಚೆನ್ನಾಗೇ ಇದೆ, ಇನ್ನು ಒಂದು 10 ದಿನಗಳಲ್ಲಿ ನಿನ್ನನ್ನು ಹೆಣ್ಣು ನೋಡಲು ಬರ್ತಾ ಇದ್ದಾರೆ ಅಂದಾಗ, ಏನು ಹೆಣ್ಣು ನೋಡಲು ಬರ್ತಿದ್ದಾರಾ, ಏನಮ್ಮ ಹೇಳ್ತಿದೀಯಾ ಅಂತ ಭಾರತಿ ಆಶ್ಚರ್ಯದಿಂದ ಕೇಳಿದ್ಲು. ನಿನ್ನ ಸಾಮ್ರಾಟ್ ಚಿಕ್ಕಪ್ಪನೇ ಹೇಳಿದ್ದು ಕಣೆ, ಆದರೆ ಈಗ ಮನೆಯಲ್ಲಿರುವ ಪರಿಸ್ಥಿತಿಯಲ್ಲಿ ಇದರ ಬಗ್ಗೆ ಮಾತನಾಡೋದಿಲ್ಲ. ಇನ್ನೊಂದು ವಾರದ ಮೇಲಾಗುತ್ತೆ, ಆಗ ಯಾರು ಏನು ಅಂತ ನಾನು ನಿಂಗೆ ಹೇಳ್ತೀನಿ. ಸರಿ, ನೀನು ಹುಷಾರಾಗಿ ಹೋಗ್ಬಿಟ್ಬಾ ಅಂಥೇಳಿ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ಕೊಟ್ರು. ಅದನ್ನು ಈಸ್ಕೊಂಡು ಹೊರಟಲು ಭಾರತಿ ಹೋಗ್ತಿರುವಾಗಲೇ ಅರ್ಧ ದಾರಿಯಲ್ಲಿ ಇಬ್ಬರು ಅವಳನ್ನು ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು. ಕಾರ್ನಲ್ಲಿ ಅವಳನ್ನು ಅಪಹರಿಸಿ ಕರ್ಕೊಂಡು ಹೋದರು. ಭಾರತಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಇದ್ಲು. ಆಗ ಒಬ್ಬ ಫೋನ್ ತೆಗೆದು ಬಾಸ್ಗೆ ಕಾಲ್ ಮಾಡಿ ಹೇಳಿಬಿಡೋಣ ಅಂದ್ಕೊಂಡು ಫೋನ್ ಮಾಡ್ದ. ರಸ್ತೆ ಬದಿಯಲ್ಲಿ ಕಾರನ್ನು ನಿಲ್ಲಿಸಿದ್ರು. ಅಲ್ಲಿ ಆಫೀಸ್ ರೂಮ್ನಲ್ಲಿ ಅವರಿಂದ ಫೋನ್ಗಾಗಿ ಆರ್ಕೆ ಕಾಯ್ತಾ ಇದ್ದ. ಈಗ ಫೋನ್ ಬಂದ ತಕ್ಷಣ ಅಟೆಂಡ್ ಮಾಡಿ ಕಿವಿಗೆ ಇಟ್ಕೊಂಡವನು, ಏನೋ ಕೆಲಸ ಮುಗಿಸಿದ್ರಾ ಅಂತ ಕೇಳಲು, ಬಾಸ್ ಅವಳನ್ನು ಕಿಡ್ನ್ಯಾಪ್ ಮಾಡಿದ್ದು ಆಯಿತು, ನೀವು ಕಿಡ್ನ್ಯಾಪ್ ಮಾಡಿದ ತಕ್ಷಣ ಕಾಲ್ ಮಾಡೋಕ್ಕೆ ಹೇಳಿದ್ರಿ, ಇವಾಗ ಏನು ಮಾಡೋದು ಅಂತ ಕೇಳ್ದ. ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊ ಅಂತ ಕೆಲವು ವಿವರಗಳನ್ನೆಲ್ಲ ಹೇಳಿ ಮುಗಿಸ್ತವನು. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ, ಅಲ್ಲಿ ದೊಡ್ಡ ಗಲಭೆ ನಡೆಯುತ್ತೆ, ಆದರೆ ಮಹದೇಶನ ಮೇಲೆ ಒಂದು ಧೂಳಿನ ಕಣವೂ ಬೀಳಬಾರ್ದು. ನಮ್ಮ ಆಳುಗಳಿಗೆ ಆ ಹಳ್ಳಿಯ ಸುತ್ತಮುತ್ತ ಇರಲು ಹೇಳಿದ್ದೀನಿ, ಮಹದೇಶನಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಅದನ್ನು ಸೇವ್ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಮತ್ತೊಂದು ಕಡೆ ಸಾಮ್ರಾಟ್ ಕುಟುಂಬ ಧೂಳಿಪಟ ಆಗಬೇಕು, ಅದು ನಡೆದರೆ ನನಗೆ ತುಂಬ ಸಂತೋಷ ಅಂತ ಹೇಳ್ದ. ಸರಿ ಬಾಸ್ ಅಂತ ಹೇಳಿ ಫೋನ್ ಇಟ್ಟ ಅವನ ಆಳು. ಸಾಮ್ರಾಟ್, ನಿನ್ನ ಕುಟುಂಬಕ್ಕೆ ಈಗ ನಾನು ಇಟ್ಟಿರೋ ಬಾಂಬ್ ಅಡಿಪಾಯವನ್ನೇ ಬುಡ ಸಮೇತ ಉರುಳಿಸೋಕೆ ಹೋಗ್ತಿದೆ. ನೀನು ಮಹದೇಶ, ನಿಮ್ಮ ದೈವಿಕ ಸ್ನೇಹ ಪೀಸ್ ಆಗಿ ಚದರಿ ಹೋಗಲಿದೆ. ಇದರ ಮೇಲೆ ನೀನು ತಿರುಗಿ ಅವನ ಮುಖ ನೋಡ್ತೀಯ ಅಂತಲೂ ಕೂಡ ಗೊತ್ತಿಲ್ಲ. ಏನಿವೆ, ನಿಮ್ಮ ಫ್ರೆಂಡ್ಶಿಪ್ನ ಲಾಸ್ಟ್ ಡೇಟ್ ಎಂಜಾಯ್ ಮಾಡ್ಕೊಳ್ಳಿ. ಒಂದು ತನಗೆ ತಾನೇ ಮಾತನಾಡ್ಕೊಳ್ತಾ ಕುಳಿತಿದ್ದ ಆರ್ಕೆ ರಾಶಿಗಳನ್ನು ಮಹದೇಶ ಮತ್ತು ಸಾಮ್ರಾಟ್ ಇಬ್ಬರು ಮನೆಗೆ ಕರ್ಕೊಂಡು ಬಂದ ತಕ್ಷಣ ಕಣ್ಮಣಿ ಮತ್ತು ಅಶ್ವಿನಿ ಇಬ್ಬರು ಅವಳನ್ನು ಒಳಗೆ ಕರ್ಕೊಂಡು ಹೋಗಿ ಒಂದು ಕೋಣೆಯಲ್ಲೇ ಇರಿಸಿದ್ರು. ಏನು ರಾಶಿಕಾ, ನಿನಗೆ ಹುಷಾರಿಲ್ಲದೆ ಹಾಸ್ಪಿಟಲ್ನಲ್ಲಿ ಇದೆಯಾ ಅಂತ ನಿನ್ನನ್ನು ನೋಡೋಕ್ಕೆ ಮಾವ ಬಂದಿದ್ರು, ಇವಾಗ ಪರವಾಗಿಲ್ವಾ ಅಂತ ಕೇಳಿದ್ಲು ಕಣ್ಮಣಿ. ಆಗಲೇ ರಾಶಿಕಾಗೆ ಅರ್ಥ ಆಯಿತು, ತನ್ನ ಬಗ್ಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ. ಆದ್ದರಿಂದ ಅವಳು ಕೂಡ ಪರವಾಗಿಲ್ಲ ಕಣ್ಮಣಿ, ಸ್ವಲ್ಪ ತಲೆ ಸುತ್ತು ಅಷ್ಟೇ ಅಂತ ಪರಿಸ್ಥಿತಿಯನ್ನು ನಿಭಾಯಿಸಿದ್ಲು. ಏನಾಯಿತು, ನಿನ್ನ ಕತ್ನಲ್ಲಿ ಏನೋ ಗಾಯ ಥರ ಕಾಣ್ತಿದೆ ಅಂದಾಗ, ಏನೂ ಇಲ್ಲ ಕಣ್ಮಣಿ ಅಂದ್ಲು. ಆಗ ಒಳಗಡೆ ಬಂದ ಮಹದೇಶ, ಕಣ್ಮಣಿ, ರಾಶಿಕಾ ಇವಾಗ ತಾನೇ ಹಾಸ್ಪಿಟಲ್ನಿಂದ ಬಂದಿದ್ದಾಳೆ, ನೀನು ಅವಳನ್ನು ಕಿರ್ಕಿ ಪ್ರಶ್ನೆ ಕೇಳಬೇಡ, ರಾಶಿಕಾಗೆ ತಿನ್ನಲು ಏನಾದರೂ ರೆಡಿ ಮಾಡು ಅಂದ. ಸರಿ ಮಾವ ಅಂತ ಹೇಳಿ ಕಣ್ಮಣಿಗೆ ಈಗ ಕಿಚನ್ಗೆ ಹೋದ್ಲು. ಅಶ್ವಿನಿಯನ್ನು ನೋಡಿದವಳು, ಅಕ್ಕ, ರಾಶಿಕಾಗೆ ಸ್ವಲ್ಪ ಮಾನಸಿಕವಾಗಿ ನೊಂದಿದ್ದಾಳೆ, ಅವಳ ಜೊತೆ ಇದು ನೀನು ನೋಡ್ಕೊ, ಕಣ್ಮಣಿಗೆ ಏನು ಗೊತ್ತಾಗಬಾರ್ದು, ಅದಕ್ಕೆ ಅವಳನ್ನು ಕಳುಹಿಸ್ಕೊಟ್ಟೆ,
ಅಂತ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಅಕ್ಕನಿಗೆ ಮಾತ್ರ ಹೇಳ್ದ. ಅಶ್ವಿನಿಗೆ ಹೃದಯವೇ ಒಡೆದು ಹೋದಂತಾಯಿತು. ಅಯ್ಯೋ, ಏನಿದು, ಏನು ಎಂಥ ಕೆಲಸ ಮಾಡಿಬಿಟ್ಟೆ ರಾಶಿಕಾ ಅಂತ ಕೇಳಲು ರಾಶಿಕಾ ಹತ್ಲು, ಇಲ್ಲಿ ನೋಡುಮ್ಮ, ಅಳ್ಬೇಡ, ನಿನಗೆ ತಾಯಿಯಾಗಿ ನಾನಿದ್ದೀನಿ. ನಿನಗೆ ಎಷ್ಟು ಜನ ಸ್ವಂತದವರಿದ್ದಾರೆ ಇಲ್ಲಿ ನೋಡು ಮಗಳೇ, ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಆ ಮನೆಯಲ್ಲಿ ಇರೋರೆಲ್ಲ ಕೊಲೆಗಡುಕ ಪಾಪಿಗಳೇ. ಅದರಲ್ಲಿ ನಮ್ಮ ಸಾಮ್ರಾಟ್ ಮಾತ್ರ ಆ ಥರದವನಲ್ಲ. ಸೂರ್ಯ ಕೂಡ ಸ್ವಲ್ಪ ಕೋಪ ಮಾಡ್ಕೋತಾನೆ, ಆದರೆ ಇದುವರೆಗೂ ಅವನು ಕೂಡ ಯಾರನ್ನೂ ಕೊಂದಿಲ್ಲ. ನನ್ನ ಇಬ್ಬರು ದೊಡ್ಡ ತಮ್ಮಂದಿರು ಇದ್ದಾರಲ್ಲ, ಅವರೇ ಯಾವುದೇ ಕರುಣೆ ಇಲ್ಲದೆ ಎಲ್ಲವನ್ನ ಮಾಡೋದು. ಏನೋ ತಪ್ಪು ನಡೆದಿದೆ ರಾಶಿಕಾ, ನೀನು ಮನಸ್ಸಿಗೆ ಹಾಕ್ಕೊಂಡು ಗೊಂದಲಕ್ಕೀಡಾಗಬೇಡ. ನಿನ್ನನ್ನು ಹೆತ್ತ ತಾಯಿಯಂತೆ ನಾನು ನಿನ್ನನ್ನು ನೋಡ್ಕೊಳ್ತೀನಿ. ಇನ್ಮೇಲೆ ಈ ತರಹ ಎಲ್ಲ ಮಾಡಬಾರ್ದು, ಸರಿನಾ ಅಂತ ಹೇಳಿದ್ಲು. ಆಗ್ತಿಲ್ಲ ಚಿಕ್ಕಮ್ಮ, ಎಷ್ಟು ಕಷ್ಟವಾಗ್ತಿದೆ ಗೊತ್ತಾ ಅಂದ್ಲು. ಇಲ್ಲಿ ನೋಡು ಕಣ್ಮಣಿ 1.5 ವರ್ಷ ಇದ್ದಾಗ ನನ್ನ ಗಂಡನನ್ನು ಅನ್ಯಾಯವಾಗಿ ಕೊಂದು ನೇಣು ಹಾಕಿದರು. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರನ್ನ ನಂಬಿಸಿದ್ರು. ಹೆಣವನ್ನು ತೆಗೆಯಲು ಕೂಡ ಸಾಧ್ಯವಾಗದೆ ಕಷ್ಟಪಟ್ಟೆ ನಾನು. ಆದರೂ ಆ ಮಗುವಿಗಾಗಿ ಜೀವವನ್ನು ಕೈಲಿ ಹಿಡ್ಕೊಂಡಿದ್ದೆ. ಇಷ್ಟು ವರ್ಷಗಳ ಕಾಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದ ಗಂಡ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ತಿಳಿಯದೆ ತಲ್ಲಣಿಸಿದ್ದೆ ನಾನು. ನನ್ನಿಂದ ತಡ್ಕೊಳ್ಳಲು ಆಗ್ತಿಲ್ಲ. ನಾನು ಏನಾದರೂ ತಪ್ಪು ಮಾಡಿದ್ದೇನಾ? ಅವರು ನನ್ನ ಮೇಲಿರುವ ಕೋಪದಲ್ಲಿ ಏನಾದರೂ ಹಾಗೆ ಮಾಡಿಕೊಂಡ್ರಾ ಅಂತ ದಿನವೂ ನರಕ ಯಾತನೆ ಅನುಭವಿಸ್ದೆ. ಆದರೂ ಕಣ್ಮಣಿಗಾಗಿ ಈ ಜೀವ ಹಿಡ್ಕೊಂಡಿದ್ದೆ. ಆದರೆ ಈಗಷ್ಟೇ ಕಣ್ಮಣಿ ಮದುವೆಯಾಗಿದೆ. ಆಗ ನಿನಗೆ ಗೊತ್ತಲ್ಲ, ನಮ್ಮನ್ನು ಹೆತ್ತ ಆ ಪಾಪಿ ಅನ್ಯಾಯವಾಗಿ ನನ್ನ ಗಂಡನನ್ನು ಕೊಂದಿದ್ದಾನೆ. ಅದೆಲ್ಲ ಕೇಳಿದ ಮೇಲೆ ರಕ್ತ ಬೆಂಕಿಯಂತೆ ಕುದಿಯಿತು. ಆದರೂ ಈ ಮಗುವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದೆ. ಕೊನೆಗೆ ನನ್ನ ಕುಲಸ್ವಾಮಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಚಿಂತೆ ಮಾಡಬೇಡ ರಾಶಿಕಾ, ಅವರಲ್ಲಿ ಯಾರೋ ಒಬ್ಬರು ಹೀಗೆ ಮಾಡಿದ್ದಾರೆ. ಸಾಮ್ರಾಟ್ ಖಂಡಿತವಾಗಿಯೂ ಇದರಲ್ಲಿ ಭಾಗಿಯಾಗಿರೋದಿಲ್ಲ ಅಂತ ಹೇಳಲು ಈಗ ರಾಶಿಕಾಗೆ ತನ್ನ ಮನಸ್ಸೊಳಗೆ ಸ್ವಲ್ಪ ಸಮಾಧಾನವಾಯಿತು. ಈ ಕಥೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.